ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ರಶ್ಮಿಕಾ ಮಂದಣ್ಣ ಯಾರು ಒಂದಷ್ಟು ವಿವಾದವನ್ನ ಮತ್ತೆ ಹೊರಗೆಳಿತಾ ಇದ್ದಾರೋ, ಒಂದಷ್ಟು ಖಾಸಗಿ ಆಡಿಯೋ ವಿಡಿಯೋಗಳನ್ನ ಹೊರಗೆಳಿತಾ ಇದ್ದಾರೋ ಅಂತವರಿಗೆ ಒಂದು ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿಯಾಗಿ ನ್ಯೂಸ್ 18 ಕನ್ನಡದ ಇನ್ಸ್ಟಾಗ್ರಾಮ್ ಹಾಗೆಯೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ. ಪ್ಯಾನ್ ಇಂಡಿಯಾ ಸ್ಟಾರ್ ರಶ್ಮಿಕಾ ಮಂದಣ್ಣ ಹಾಗೆಯೇ ಟಾಲಿವುಡ್ ನಟ ವಿಜಯ್ ದೇವರಕೊಂಡ ಅವರ ಮದುವೆ ಫೆಬ್ರವರಿಯಲ್ಲಿ ಅದ್ಧೂರಿಯಾಗಿ ನಡೆಯಿತು. ಮದುವೆ ರಿಸೆಪ್ಷನ್ ನಡೆದು ಮೆಹಂದಿ ಶಾಸ್ತ್ರ, ಸಂಗೀತದ ಫೋಟೋಗಳು ಕೂಡ ವೈರಲ್ ಆಗ್ತಿದೆ. ಆದರೆ ಇಷ್ಟೆಲ್ಲ ಖುಷಿಯ ಮಧ್ಯೆ ರಕ್ಷಿತ್ ರಶ್ಮಿಕಾ ಬ್ರೇಕಪ್ ವಿಚಾರವೂ ಕೂಡ ಅವರ ಮದುವೆಯ ಸಂದರ್ಭದಲ್ಲಿ ದೊಡ್ಡ ಸದ್ದು ಮಾಡಿ ಅದು ಕೂಡ ವೈರಲ್ ಆಗಿತ್ತು. ಆದರೆ ಮದುವೆಗೆ ಯಾವುದೇ ತೊಂದರೆ ಆಗಿರಲಿಲ್ಲ. ಇದೆಲ್ಲದರ ಮಧ್ಯೆ ರಶ್ಮಿಕಾ ಮಂದಣ್ಣ ಅವರ ತಾಯಿಯ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸಾಕಷ್ಟು ವೈರಲ್ ಆಗ್ತಿದ್ದು ಸಿಕ್ಕಾಪಟ್ಟೆ ಚರ್ಚೆಯಾಗ್ತಿದೆ. ಸುಮಾರು ವರ್ಷದ ಹಳೆಯ ಆಡಿಯೋವನ್ನ ಈಗ ಮುನ್ನೆಲೆಗೆ ಯಾಕೆ ತಂದರು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದರೆ ಅವರಿಬ್ಬರ ಮಧ್ಯೆ ಅಂದರೆ ರಶ್ಮಿಕಾ ಮತ್ತು ರಕ್ಷಿತ್ ಮಧ್ಯೆ ಯಾಕೆ ಬ್ರೇಕಪ್ ಆಯಿತು ಅನ್ನುವಂತಹ ವಿಚಾರ ಬಹಳ ಚರ್ಚೆಯಾಗಿ ಕೂಡ ಇದ್ದಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಆದರೆ ಯಾರಿಗೂ ಕೂಡ ಸರಿಯಾದ ಕಾರಣ ಗೊತ್ತಿರಲಿಲ್ಲ. ರಕ್ಷಿತ್ ಆಗಿರ್ಬೋದು, ರಶ್ಮಿಕಾ ಆಗಿರ್ಬೋದು, ಅವರ ಇಬ್ಬರ ಫ್ಯಾಮಿಲಿಯವರು ಕೂಡ ಈ ವಿಚಾರದಲ್ಲಿ ಸೈಲೆಂಟ್ ಆಗಿದ್ರು. ಯಾವುದೇ ರೀತಿಯಾದ ಸ್ಪಷ್ಟನೆಯನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿರಲಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಘಟನೆಯನ್ನ ಮತ್ತೆ ಕೆದಕಿ ಸೋಷಿಯಲ್ ಮೀಡಿಯಾದಲ್ಲಿ ಆಡಿಯೋವನ್ನ ಹರಿಬಿಟ್ಟು ಇವರದ್ದೇ ತಪ್ಪು ಅವರದ್ದೇ ತಪ್ಪು ಅಂತ ಬಿಂಬಿಸ್ತಾ ಇರೋದು ಇದೀಗ ರಶ್ಮಿಕಾಗೂ ಕೂಡ ಅದು ರೀಚ್ ಆಗಿದೆ. ಇಷ್ಟು ದಿನ ಸುಮ್ಮನೆ ಇದ್ದು ಎಲ್ಲವನ್ನ ಸಹಿಸಿಕೊಂಡಿದ್ದ ರಶ್ಮಿಕಾ ಇನ್ನು ಮುಂದೆ ನಾನು ಸುಮ್ಮನೆ ಇರಲ್ಲ ಅನ್ನುವ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಆಡಿಯೋ ಮೂಲಕ ಚೀಪ್ ಗಿಮಿಕ್ ಮಾಡ್ತಾ ಇರುವ ಜನರಿಗೆ ನಟಿ ರಶ್ಮಿಕಾ ಮಂದಣ್ಣ ಇದೀಗ ವಾರ್ನಿಂಗ್ ಅನ್ನೇ ಕೊಟ್ಟಿದ್ದಾರೆ. 24 ಗಂಟೆಯ ಒಳಗಾಗಿ ಇಂತಹ ಕಂಟೆಂಟ್ ಅನ್ನ ರಿಮೂವ್ ಮಾಡೋದಕ್ಕೂ ಕೂಡ ಗಡುವು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ರಶ್ಮಿಕಾ ಮೌನ ಮುರಿದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೋರಿ ಕೂಡ ಹಾಕೊಂಡಿದ್ದಾರೆ. ಇದರಲ್ಲಿ ರಶ್ಮಿಕಾ ಮಂದಣ್ಣ ಹೇಳಿದ್ದೇನು, ಕನ್ನಡದಲ್ಲೂ ಬರೆದುಕೊಂಡಿರುವ ಕೂರ್ಗು ಚಿಲ್ವೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅವರು ತನ್ನ ಸ್ಟೋರಿಯಲ್ಲಿ ಬರೆದುಕೊಂಡ ಹಾಗೆ ಈ ಅದ್ಭುತ ಪ್ರಯಾಣದಲ್ಲಿ ಇಲ್ಲಿವರೆಗೂ ನನ್ನೊಂದಿಗಿದ್ದ ನನ್ನ ಪ್ರೀತಿಯ ಜನರಿಗೆ ಮತ್ತು ಈ ವಿಷಯದ ಬಗ್ಗೆ ಕಾಳಜಿ ವಹಿಸುವ ಇತರರಿಗೆ ಮಾಧ್ಯಮದ ಒಂದು ಭಾಗ ಹಾಗೆಯೇ ಆನ್ಲೈನ್ ವ್ಯಕ್ತಿಗಳಿಂದ ನನ್ನ ವಿರುದ್ಧ ತಪ್ಪು ಮಾಹಿತಿ, ಕಿರುಕುಳ ಮತ್ತು ಗುರಿ ಇಟ್ಟು ದಾಳಿಯ ನಿರಂತರ ಅಭಿಯಾನವನ್ನ ಆರಂಭ ಮಾಡಿ ಆಲ್ಮೋಸ್ಟ್ 8 ವರ್ಷ ಆಗಿದೆ. ನನ್ನ ಮಾತುಗಳನ್ನು ಆ ಸಂದರ್ಭದಿಂದ ಹೊರತೆಗೆದು ನಾನು ಯಾವತ್ತಿಗೂ ಹೇಳದ ಮಾತುಗಳನ್ನು ಸುಳ್ಳು ನಿರೂಪಣೆಗಳಾಗಿ ಪರಿವರ್ತನೆ ಕೂಡ ಮಾಡಲಾಗಿದೆ. ಯಾವುದೇ ರೀತಿಯ ಆ್ಯಂಗಲ್ಗಳು ಅದು ರೀಚ್ ಆಗಿರ್ಬೋದು, ಎಂಗೇಜ್ಮೆಂಟ್ಗಾಗಿ ದ್ವೇಷವನ್ನೇ ಅಲ್ಲಿ ಮಾಡಲಾಗಿದೆ ಅಂತ ನಾನು ನೋಡಿದ್ದೇನೆ. ಇಷ್ಟೆಲ್ಲ ಆದರೂ ಕೂಡ ಅದು ನನಗೆ ನೋವುಂಟು ಮಾಡಿದ್ರೂ ನಾನು ಎಲ್ಲವನ್ನ ಸಹಿಸಿಕೊಂಡಿದ್ದೆ. ಜೊತೆಗೆ ನಾನು ಅದಕ್ಕೆ ತಾಳ್ಮೆ ಮತ್ತು ಮೌನವನ್ನೇ ಆರಿಸಿಕೊಂಡೆ. ಸಾರ್ವಜನಿಕ ದೃಷ್ಟಿಯಲ್ಲಿರುವಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಸುಮ್ಮನೆ ಟೀಕೆಗಳು ಬಂದರೂ ಕೂಡ ನಾವು ಅದನ್ನು ಕೇಳಬೇಕಾಗತ್ತೆ ಅನ್ನೋದನ್ನು ನಾನು ಒಪ್ಕೊಂಡಿದ್ದೆ. ಆದರೆ ನಾನು ನನ್ನ ಬಗ್ಗೆ ನಿಜವಾಗಿ ಸಂತೋಷವಾಗಿರೋದಕ್ಕೆ, ನನ್ನ ಸುತ್ತಲೂ ಸಂತೋಷವನ್ನು ಹರಡೋದಕ್ಕೆ ಇರುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಒಪ್ಕೊಂಡ್ರೂ ಕೂಡ ಕಳೆದ 24 ಗಂಟೆಯಲ್ಲಿ ನಡೆದದ್ದು ನಾವು ಯಾವತ್ತೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡಲಾಗದಂತಹದ್ದು. ಅದಕ್ಕೂ ಕೂಡ ಒಂದು ಮಿತಿ ಇರುತ್ತೆ, ಅದನ್ನು ಈಗ ದಾಟಿದೆ. ಸುಮಾರು 8 ವರ್ಷಗಳ ಹಿಂದಿನದ್ದು ಅಂತ ನಂಬಲಾದ ಹಳೆಯ ಖಾಸಗಿ ಸಂಭಾಷಣೆಯನ್ನ ಭಾಗಿಯಾಗಿರುವವರ ಒಪ್ಪಿಗೆ ಇಲ್ಲದೆ ರೆಕಾರ್ಡ್ ಮಾಡಿ ಅದನ್ನ ಪ್ರಸಾರ ಮಾಡಲಾಗಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಆ ಸಂಭಾಷಣೆಯ ಒಂದು ಸಣ್ಣ ಭಾಗವನ್ನ ಈಗ ಉದ್ದೇಶಪೂರ್ವಕವಾಗಿ ಅದನ್ನ ಸ್ಪ್ರೆಡ್ ಮಾಡ್ತಾ ಇದ್ದಾರೆ. ವ್ಯಾಪಕವಾಗಿ ಪ್ರಸಾರ ಮಾಡಿ ನನ್ನ ವೈಯಕ್ತಿಕ ಜೀವನದ ಇತ್ತೀಚಿನ ಬೆಳವಣಿಗೆಯೊಂದಿಗೆ ಕಾರ್ಯತಂತ್ರವಾಗಿ ಹೊಂದಿಕೆಯಾಗೋ ಮತ್ತೊಂದು ಅಹಿತಕರ ವಿವಾದವನ್ನು ಕೂಡ ಸೃಷ್ಟಿ ಮಾಡಲಾಗಿದೆ. ಜನರು ಯಾವ ಮಟ್ಟಕ್ಕೆ ಇಳಿಬಹುದು, ಹಾಗೆ ಮಾಡೋದ್ರಿಂದ ಅವರು ನನ್ನ ಕುಟುಂಬ ಮತ್ತು ನಾನು ನನ್ನ ಸೌಹಾರ್ದಯುತ ಸಂಬಂಧಗಳನ್ನು ಹಂಚಿಕೊಳ್ಳೋ ಜನರೊಂದಿಗೆ ಯಾವುದೇ ಸಂಬಂಧ ಇಲ್ಲದ ಜನರನ್ನ ಇದಕ್ಕೆ ಎಳೆದು ತರ್ತಿದ್ದಾರೆ. ಇದು ಗೌಪ್ಯತೆಯ ಗಂಭೀರ ಆಕ್ರಮಣ ಅನ್ನೋದನ್ನು ಕೂಡ ರಶ್ಮಿಕಾ ಬರ್ಕೊಂಡಿದ್ದಾರೆ. ಇದು ಗೌಪ್ಯತೆಯ ವಿಚಾರ, ಖಾಸಗಿಯ ವಿಚಾರ. ಆದರೆ ಇಲ್ಲಿ ಇದನ್ನೇ ಹೊರಗೆಳುವಂತಹ ಕೆಲಸವನ್ನ ಮಾಡಿರುವುದು, ದಾರಿ ತಪ್ಪಿಸುವ, ಮಾನಹಾನಿಕರ ಪ್ರಸಾರ ಮಾಡಿರುವಂಥದ್ದು, ಇದನ್ನು ನಾನು ಯಾವತ್ತೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ನಮ್ಮ ಜೀವನದಲ್ಲಿ ಮುಂದುವರಿತಾ ಇರುವಾಗ, ಬೆಳೀತಾ ಇರುವಾಗ, ಅರ್ಥಪೂರ್ಣವಾದಂತಹ ಕೆಲಸವನ್ನ ಮಾಡುವಾಗ, ಎಲ್ಲ ಕಡೆ ಪಾಸಿಟಿವ್ ವೈಬನ್ನು ಹರಡ್ತಾ ಇರುವಾಗ ಕೆಲವರು ಇನ್ನೊಬ್ಬ ವ್ಯಕ್ತಿಯ ಘನತೆ ಮತ್ತು ನೆಮ್ಮದಿಯನ್ನು ಬಲಿಕೊಟ್ಟು ದ್ವೇಷ ಹಾಗೆಯೇ ವಿವಾದವನ್ನು ಮುಂದುವರಿಸ್ತಾ ಇರೋದು ದುರದೃಷ್ಟಕರ ಅಂತಾನೂ ಬರ್ಕೊಂಡಿದ್ದಾರೆ. 8 ವರ್ಷಗಳ ಕಾಲ ಆಲ್ಮೋಸ್ಟ್ ದಾಳಿಗಳು ನನಗೆ ಮಾತ್ರ ಸೀಮಿತ ಆಗಿದ್ರೂ ಕೂಡ ನಾನು ಮೌನವನ್ನು ಆರಿಸಿಕೊಂಡೆ ಅಂತ ಹೇಳಿ ರಶ್ಮಿಕಾ ಮಂದಣ್ಣ ಬರೆದುಕೊಂಡಿದ್ದು, ಇವತ್ತು ಇತರರು ಇದರಲ್ಲಿ ಭಾಗಿಯಾಗ್ತಾ ಇರುವಾಗ ನಾನು ಇನ್ನು ಮುಂದೆ ಮೌನವಾಗಿರೋದಕ್ಕೆ ಸಾಧ್ಯ ಇಲ್ಲ. ನಾನು ಒಂದು ಬಾರ್ಡರ್ ಫಿಕ್ಸ್ ಮಾಡೋದಕ್ಕೆ ಇಚ್ಛಿಸ್ತೇನೆ. ಕಂಟೆಂಟ್ ಶೇರ್ ಮಾಡ್ತಾ ಇರುವ, ನರೇಟಿವ್ ಅನ್ನ ರೀಡ್ ಮಾಡ್ತಾ ಇರುವಂತಹ, ಹಾಕ್ತಾ ಇರುವ ಎಲ್ಲ ಮೀಡಿಯಾ ಆಗಿರ್ಬೋದು, ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು, ಜನರಿಗೂ ಕೂಡ ಇದನ್ನ ಶೀಘ್ರವೇ ತೆಗಿಬೇಕು ಅಂತ ನಾನು ಹೇಳ್ತೇನೆ.
ಈ ಹೇಳಿಕೆ ನಂತರ 24 ಗಂಟೆಗಳ ಒಳಗಾಗಿ ಅದನ್ನು ತೆಗಿಬೇಕು. ಒಂದು ವೇಳೆ ತೆಗೆದಿಲ್ಲ ಅಂತ ಹೇಳಿದರೆ ನಾನು ಸೂಕ್ತ ಕಾನೂನು ಕ್ರಮ ಕೈಗೊಳ್ತೀನಿ. ಮಾನಹಾನಿಕರ ಅಥವಾ ಗೌಪ್ಯತೆಯನ್ನು ಉಲ್ಲಂಘಿಸುವ ವಿಷಯದ ನಿರಂತರ ಪ್ರಸರಣದಲ್ಲಿ ಭಾಗಿಯಾಗಿರುವ ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಪ್ರಭಾವಿಗಳಾಗಿರ್ಬೋದು, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಾಗಿರ್ಬೋದು ಅಥವಾ ಮೀಡಿಯಾಗಳಾಗಿರ್ಬೋದು, ಅವರಿಗೆ ಅನ್ವಯ ಆಗುವ ಕಾನೂನಿನ ಪ್ರಕಾರ ಕಾನೂನು ಸೂಚನೆಗಳನ್ನು ಕೊಡೋದು ಸೇರಿದಂತೆ ಇನ್ನು ಮುಂದೆ ನಾನು ಇಂತಹ ವಿಚಾರಗಳನ್ನು ಹಗುರವಾಗಿ ತೆಗೆದುಕೊಳ್ಳಲ್ಲ, ಕಾನೂನು ಕ್ರಮಗಳನ್ನು ಜರುಗಿಸುವಂತಹ ಪ್ರಯತ್ನ ಮಾಡ್ತೇನೆ. ಇದು ನನಗೆ ತುಂಬ ಅಗತ್ಯ ಅನ್ನೋದನ್ನು ಕೂಡ ರಶ್ಮಿಕಾ ಮಂದಣ್ಣ ಬರ್ಕೊಂಡಿದ್ದಾರೆ. ಇಲ್ಲಿ ತನಕ ನನಗೆ ತುಂಬ ಜನ ಪ್ರೀತಿಯಿಂದ ಸಪೋರ್ಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಒಂದು ಮಾತನ್ನು ನಾನು ಈ ಸಮಯದಲ್ಲಿ ಹೇಳಲೇಬೇಕು ಅಂತ ಅನಿಸಿದೆ. ಬೇಕಂತಲೇ ನಮ್ಮ ಖಾಸಗಿ ಜೀವನದ ಬಗ್ಗೆ ಬೈಕಂಡು ಮಾತನಾಡೋ ಜನ ಒಂದು ಅರ್ಥ ಮಾಡ್ಕೋಬೇಕು, ಅವರೆಲ್ಲ ನನ್ನ ಜೀವನ ಹೇಗಿರಬೇಕು ಅಂತ ನಿರ್ಧಾರ ಮಾಡೋಕ್ಕಾಗತ್ತಾ? ನಮ್ಮ ಜೀವನ ನಮ್ದಲ್ವಾ, ನಮ್ಮ ನಿರ್ಧಾರ ನಾವೇ ತಗೋಬೇಕು ಮತ್ತೆ ತಗೋತೀವಿ ಕೂಡ ಅಂತ ಕೊನೆಯ ಪ್ಯಾರವನ್ನ ಕನ್ನಡದಲ್ಲಿ ಬರ್ತಿದ್ದಾರೆ. ಇತ್ತೀಚೆಗಷ್ಟೇ ಈ ಜೋಡಿ ತಮ್ಮ ಮೆಹಂದಿ ಶಾಸ್ತ್ರದ ಸುಂದರ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಆ ಸಂದರ್ಭದಲ್ಲಿ ರಶ್ಮಿಕಾ ತೊಟ್ಟಿದ್ದಂತಹ ಉಡುಪಿನ ಡಿಸೈನ್ ಕೂಡ ಒಂದು ದೊಡ್ಡ ವಿವಾದಕ್ಕೂ ಕೂಡ ಕಾರಣ ಆಗಿತ್ತು. ಕಾರಣ ಅಲ್ಲಿ ಲಕ್ಷ್ಮೀದೇವಿಯ ಚಿತ್ರ ಇರುವ ಉಡುಪನ್ನು ಅವರು ಧರಿಸಿದ್ರು. ಅದಕ್ಕೆ ಕೆಲವು ನೆಟ್ಟಿಗರು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ರಶ್ಮಿಕಾ ಮಂದಣ್ಣ ಅವರ ಅಪ್ಪಟ ಅಭಿಮಾನಿಗಳು ನಟಿಯ ಸಪೋರ್ಟಿಗೆ ನಿಂತಿದ್ರು. ಇದೀಗ ಈ ಒಂದು ವಿಚಾರ ಕೂಡ ಮುನ್ನೆಲೆಗೆ ಬಂದಿರೋದು. ಇಲ್ಲಿವರೆಗೂ ಸೈಲೆಂಟ್ ಆಗಿದ್ದಂತಹ ರಶ್ಮಿಕಾ ಮಂದಣ್ಣ ಇದೀಗ ಒಂದು ಸ್ಟೆಪ್ ತೆಗೆದುಕೊಳ್ಳೋದಕ್ಕೂ ಕೂಡ ಮುಂದಾಗಿದ್ದಾರೆ. ಜೊತೆಗೆ ಇನ್ನು ಮುಂದೆ ನಾನು ಸುಮ್ಮನಿರೋದಿಲ್ಲ, ಕಾನೂನು ಕ್ರಮದ ಮೊರೆ ಹೋಗ್ತೀನಿ ಅನ್ನುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಯಾವುದೇ ವಿವಾದ ಬಂದರೂ ಕೂಡ, ಅವರ ಮೇಲೆ ಟೀಕೆಗಳು ಬಂದರೂ ಕೂಡ ಸುಮ್ಮನೆ ಇದ್ದಂತಹ ರಶ್ಮಿಕಾ ಮಂದಣ್ಣ ಇನ್ನು ಮುಂದಿನ ಸ್ಟೆಪ್ಸ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಕಾದು ನೋಡಬೇಕು. ಈಗಾಗಲೇ ಅವರು ಕಾನೂನಿನ ವಿಚಾರವನ್ನು ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈ ವಿಚಾರ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ನೋಡೋಣ. ಇದುವೇ ಹೊತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.